ಎಲ್ಲರೂ ಹಾಂಟೆಡ್ ಪ್ಲೇಸ್ಗೆ ಹೋಗಿರ್ತೀರ, ಹಾಂಟೆಡ್ ಮನೆಗೂ ಹೋಗಿರ್ತೀರ, ಸಮ್ಟೈಮ್ಸ್ ಸ್ಮಶಾನದಲ್ಲಿ ದೆವ್ವಗಳು ನೋಡ್ಕೊಂಡು ಹೋಗಿರ್ತೀರ. ಬಟ್ ಇಲ್ಲಾಗಿದೆ ಏನು ಗೊತ್ತಾ, ಒಬ್ಬ ವ್ಯಕ್ತಿ ದೆವ್ವದ ಜೊತೆನೇ ಫ್ಲ್ಯಾಟ್ ಶೇರ್ ಮಾಡ್ತಿದ್ದಾನೆ. ನಮಸ್ಕಾರ, ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆರ್ಯ. ಬನ್ನಿ ಇವತ್ತಿನ ಕತೆ ನೋಡೋಣ. ಇದಾಗಿದ್ದು ತುಂಬ ವರ್ಷಗಳ ಮುಂಚೆ. ಅಂಕಿತ್ ಅನ್ನೋನು ಅವನು ಹೊಸ ಕೆಲಸಕ್ಕೋಸ್ಕರ ಹೊಸ ಊರಿಗೆ ಬರಬೇಕಾಗತ್ತೆ. ಅಲ್ಲಿ ಅವನು ತುಂಬ ಚೀಪಾಗಿ ಸ್ಪೇಷಿಯಸ್ ಆಗಿರೋಂಥ ಮನೇನ ಹುಡುಕ್ತಾ ಇರ್ತಾನೆ. ತುಂಬ ಹುಡುಕಿ ಅವನಿಗಲ್ಲೊಂದು 3 ಫ್ಲೋರ್ ಅಪಾರ್ಟ್ಮೆಂಟ್ ಸಿಗತ್ತೆ. ಓನರ್ನ ಭೇಟಿಯಾಗೋಣ ಅಂತ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರೋ ಓನರ್ ಮನೆಗೆ ಹೋಗ್ತಾನೆ. ಕಾಲಿಂಗ್ ಬೆಲ್ಲು ಹೊಡ್ತಾನೆ. ಯಾರು ತೆಗೆದಿರೋದನ್ನ ನೋಡ್ತಾ ಅವನು ಅಲ್ಲಿದ್ದ ಒಂದು ಹೋಲ್ನಲ್ಲಿ ಬೀಪ್ ಮಾಡಿ ನೋಡ್ತಾನೆ. ಆಗ ಅವನು ಕಂಡಿದ್ದೇ ಬೇರೆ. ಓನರ್ ಹತ್ರ ಮಾತಾಡಿ ಅಂಕಿತ್ತು ಫಸ್ಟ್ ಫ್ಲೋರಲ್ಲಿರೋ ರೂಮ್ ತಗೊತಾನೆ. ಆ ರೂಮ್ ಕೀ ತಗೊಂಡು ಹೋಗ್ಬೇಕಂದ್ರೆ ಓನರು ಒಂದು ಸ್ಮೈಲ್ ಕೊಡ್ತಾನೆ. ಆ ಸ್ಮೈಲ್ ನೋಡಿ ಅಂಕಿತ್ಗೆ ಕ್ಯೂರಿಯಸ್ ಆಗುತ್ತೆ. ತದನಂತರ ಅವನು ರೂಮ್ಗೆ ಎಲ್ಲ ಐಟಮ್ಸ್ಗಳನ್ನ ಶಿಫ್ಟ್ ಮಾಡ್ತಾನೆ. ಆಮೇಲೆ ಕೆಲಸಕ್ಕೆ ಜಾಯ್ನೂ ಆಗ್ತಾನೆ. ಜಾಯ್ನ್ ಆಗಿ ಡೇ ಬೈ ಡೇ ಮುಗಿತಾ ಇದ್ದಂಗೆ ಅವನೊಬ್ಬ ನೈಬರು ಅವನಿಗೆ ಹೇಳ್ತಾನೆ, ನೀವು ಈ ರೂಮ್ನ ತಗೊಬಾರ್ದಾಗಿತ್ತು, ಯಾಕಂದರೆ ಇಲ್ಲಿರೋ ಓನರು ಸೈಕ್ ಅಂತ. ಅವನ ಮಾತನ್ನ ಅಂಕಿತ್ ಅಷ್ಟೊಂದೇನು ತಲೆಗೆ ಹಾಕೋಣಲ್ಲ. ದಿನ ಬಿಟ್ಟು ದಿನ ಹಾಗೇ ನಡೀತಾ ಇರತ್ತೆ. ಬಟ್ ಆದರೆ ಅವನು ಓನರ್ನ ಮುಖಾಮುಖಿ ಭೇಟಿಯಾದಾಗೆಲ್ಲ ಓನರಿನ ಆ ಸ್ಮೈಲ್ ಅವನಿಗೆ ತುಂಬ ಟೆನ್ಷನ್ ಕೊಡುತ್ತೆ. ಹೀಗೆ ಒಂದು ವಾರ ಕಳೆಯುತ್ತೆ. ವೀಕ್ ಆಫು ಸಿಗುತ್ತೆ. ವೀಕ್ ಆಫ್ ದಿವಸ ಎಲ್ಲೂ ಹೋಗೋದು ಬೇಡ, ಮನೇಲೇ ಇರೋಣ ಅಂತ ಅಂದ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾನೆ. ಅವನು ಮನೇಲಿ ರೆಸ್ಟ್ ಮಾಡ್ತಾ ಇದ್ದಂಗೆ ಅವನ ಡೋರು ನಾಕ್ ಆಗುತ್ತೆ. ಯಾರಪ್ಪ ಇದು, ಇಷ್ಟೊತ್ತಲ್ಲಿ ಯಾರು ಬಂದರು ಅಂತ ಅಂದ್ಬಿಟ್ಟು ಹೋಗಿ ಬಾಗಿಲು ತೆಗಿತಾನೆ. ತೆಗ್ದಾಗ ನೋಡ್ತಾನೆ ಅವನ ರೂಮ್ ಪಾರ್ಟ್ನರು ಲಗೇಜ್ ಸಮೇತ ಅಲ್ಲಿಗೆ ಬಂದಿರ್ತಾನೆ. ಸರಿ ಆಯಿತು, ಯಾರೋ ಒಬ್ರು ಪಾರ್ಟ್ನರ್ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಅವನ್ನ ಒಳಗಡೆ ಕರ್ಕೊಂಡಾಗಾದ್ಮೇಲೆ ತುಂಬ ಸಮಯ ಒಬ್ಬರು ಪರಿಚಯ ಮಾಡಿಕೊಂಡು ಮಾತಾಡ್ತಿರ್ತಾರೆ. ಹಾಗೆ ಯಾಕೆ ನಮ್ಮ ಫ್ಲ್ಯಾಟ್ ಬಿಟ್ಟು ಅಕ್ಕಪಕ್ಕ ಫ್ಲ್ಯಾಟ್ಸಲ್ಲಿ ಎಲ್ಲ ತುಂಬ ಖಾಲಿ ಇದೆ, ಇದ್ರ ಬಗ್ಗೆ ಓನರ್ ಹತ್ರ ಮಾತಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡಿ ಮಾತಾಡೋಣ ಅಂತ ಊಟಕ್ಕೆ ಕೂತ್ಕೊಂತಾರೆ. ಊಟ ಮಾಡಿ ಮುಗಿಸಿ ಕೈ ತೊಳ್ಕೊಳ್ಳೋಣ ಅಂತ ಹೋಗ್ತಿರ್ತಾರೆ. ಆ ಟೈಮಲ್ಲಿ ಸಡನ್ನಾಗಿ ಲೈಟ್ಸ್ ಎಲ್ಲ ಆಫ್ ಆಗೋಗುತ್ತೆ. ಆದರೆ ಬಾಲ್ಕನಿಯಲ್ಲಿ ಮಾತ್ರ ಲೈಟ್ ಅಂತ ಆನ್ ಆಗಿರುತ್ತೆ. ಇಬ್ಬರು ತುಂಬ ಗಾಬರಿ ಆಗ್ತಾರೆ. ಅಲ್ಲಿ ಲೈಟ್ ಇದ್ದಿದ್ದಿಂದ ಬಾಲ್ಕನಿಯಲ್ಲಿ ಅಂಕಿತ್ತು ಡೋರ್ ಹತ್ರ ಹೋಗೋದಕ್ಕೆ ಪ್ರಯತ್ನಿಸ್ತಾನೆ. ಡೋರ್ ಹತ್ರ ಹೋಗ್ತಾ ಇದ್ದಂಗೆ ಡೋರ್ನ ಯಾರು ಹೊರಗಡೆಯಿಂದ ನಾಕ್ ಮಾಡೋ ಥರ ಅನಿಸುತ್ತೆ. ಅವನು ಅಲ್ಲಿದ್ದ ಹೋಲಿಂದ ಪೀಪ್ ಮಾಡಿ ನೋಡಿದಾಗ ಅವನಿಗಲ್ಲಿ ಓನರ್ ಕಾಣಿಸ್ತಾನೆ. ನೋಡಿ ಭಯಗೊಂಡ ಅಂಕಿತ್ ಅವರ ಅಕ್ಕಪಕ್ಕದವರು ನೈಬರ್ಸ್ಗಳು ಹೇಳಿದ ಮಾತು ಅವನಿಗೆ ನೆನಪಾಗುತ್ತೆ. ತುಂಬ ಭಯ ಬಿದ್ದು ಗಾಬರಿಯಾಗಿ ಅಲ್ಲಿ ಇಲ್ಲಿ ಎಲ್ಲಾದರೂ ಬಚ್ಚಿಕೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಕ ಅಂತ ಅಂದ್ಬಿಟ್ಟು ಓಡೋಗ್ತಾ ಇದ್ದಂಗೆ ಅವನಿಗಲ್ಲಿ ಒಂದು ಕಬೋರ್ಡ್ ಸಿಗುತ್ತೆ. ಆ ಕಬೋರ್ಡ್ ಒಳಗಡೆ ಬಚ್ಚಿಕೊಳ್ಳೋಣ ಅಂತ ಅಂದ್ಬಿಟ್ಟು ಬಚ್ಚಿಕ್ಕಂತಾನೆ. ಆದರೆ ಅವನಿಗನ್ಸಿತ್ತು ಅವನಿಗಿಂತ ಮುಂಚೆ ಆ ಕಬೋರ್ಡಲ್ಲಿ ಯಾರೋ ಇದ್ದಾರೆ. ಯಾರದು ಅಂತ ಅಂದ್ಬಿಟ್ಟು ಅಲ್ಲಿದ್ದ ಬಟ್ಟೆಯನ್ನು ನೋಡಿದಾಗ ಅವನ ರೂಮ್ ಪಾರ್ಟ್ನರ್ ಆಲ್ರೆಡಿ ಅಲ್ಲಿರ್ತಾನೆ. ಅವಾಗ ಅವನು ತುಂಬ ದೊಡ್ಡ ಧ್ವನಿಯಿಂದ ಹೇಳ್ತಾನೆ, ಅಂಕಿತ್, ಇಲ್ಲಿಂದ ಹೊರಟೋಗು, ಇಲ್ಲಿರಬೇಡ, ಕಬೋರ್ಡಿಂದ ಆಚೆ ಹೋಗು ಅಂತ. ಗಾಬರಿಗೊಂಡ ಅಂಕಿತ್
ಯಾಕೆ ಏನಾಯಿತು, ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಕೇಳಿದಾಗ ಆಗ ಅವನ ರೂಮ್ ಪಾರ್ಟ್ನರ್ ಹೇಳ್ತಾನೆ, ನನ್ನ ಓನರು ಕೊಲೆ ಮಾಡಿದ ಜಾಗ ಇದೆ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇದೇ ಥರ ವಿಡಿಯೋ ಹಿಡ್ಕೊಂಡು ಬರ್ತಾ ಇರ್ತೀನಿ. ಲವ್ ಯು ಆಲ್, ಬಾಯ್.